ಮಂಗಳವಾರ ಜನಕ ರಾಮಚಂದ್ರ ನನ್ನನ್ನು ಇಷ್ಟು ಅತ್ಯವಸರದಿಂದ ಕರೆಯಿಸಿದ ಕಾರಣ ರಾಮಚಂದ್ರ ನಿನ್ನನ್ನು ಕರೆಸಿದ ಅಭಿಪ್ರಾಯವೇನಿಲ್ಲ. ನಾನಾದರೂ 60 ಸಹಸ್ರ ವರ್ಷಗಳಿಂದಲೂ ಈ ಕೋಸಲ ಸಾಮ್ರಾಜ್ಯವನ್ನ ಸಕಲ ವಿಧವಾದ ಸುಖ ಸಂತೋಷಗಳನ್ನ ಅನುಭವಿಸಬೇಕು. ಆದ್ದರಿಂದ ಈ ಕೋಸಲ ಸಾಮ್ರಾಜ್ಯದ ರಾಜ್ಯ ಮಟ್ಟವನ್ನು ನಿನಗೆ ಕಟ್ಟಿ ನಾನಿನ್ನು ಸಂತೋಷವಾಗಿ ಕಾಲ ಕಳೆಯಬೇಕೆಂದು ತೀರ್ಮಾನಿಸಿದೆ. ಈ ವಿಚಾರವನ್ನು ತಿಳಿಸಬೇಕೆಂದೇ ನಾನು ನಿನ್ನನ್ನು ಕರೆಸಿಕೊಂಡಿದ್ದೇನೆ. ತಮ್ಮಿಚ್ಛೆಯಂತಾಗಲಿ ಜನಕ. ಆದರೆ ಬಾಧೋದ್ಯೇಕೆ ರಾಮಚಂದ್ರ? ಜನಕ, ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವ ಸಂದರ್ಭ. ಇಂತಹ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಇಷ್ಟೊಂದು ಅವಸರ ಸಲ್ಲದು ಎಂಬುದು ನನ್ನ ಭಾವನೆ. ರಾಮಚಂದ್ರ, ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನಿಟ್ಟಿದ್ದರು. ಅಲ್ಲದೆ ಅವರು ಎಂದಿಗೂ ನಿನ್ನ ಮಾತಿಗೆ ಪ್ರತಿ ಹೇಳತಕ್ಕವರು ಅಲ್ಲ. ಇವೆಲ್ಲವನ್ನು ತೀರ್ಮಾನಿಸಿಯೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಆದ್ದರಿಂದ ನೀನು ಗುರುಗಳ ಆಶೀರ್ವಾದವನ್ನು ಪಡೆದು ಪಟ್ಟಾಭಿಷೇಕಕ್ಕೆ ಸಿದ್ಧರಾಗು ರಾಮಚಂದ್ರ. ತಮ್ಮಿಷ್ಟಂತಾಗಲಿ ಜನಕ. ಗುರುದೇವ, ನೀನು ಮಂಗಳ ಸ್ನಾನ ಮಾಡಿ ಸುಚೇತನಾಗಿ ಕಾಲಗಣನೆಗೆ ಶಾಪವನ್ನು ಕೊಟ್ಟಿರುವೆ. ಸುಮಂತ್ರರೇ, ಇಂದು ಈ ದಿನ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ಸುಮಂತ್ರರೇ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಯಾವ ಅಮಂಗಳವೂ ಬಾರದಂತೆ ನೋಡಿಕೊಳ್ಳಬೇಕು. ಈ ಅಯೋಧ್ಯ ನಗರವು ಇಂದ್ರನ ಅಮರಾವತಿಯಂತೆ ಅಲಂಕೃತವಾಗಬೇಕು. ರಾಜಬೀದಿಗಳಲ್ಲಿ ಮಂಗಳ ತೋರಣಗಳು ಅಲಂಕರಿಸಬೇಕು. ಮಂತ್ರರೇ, ಈ ಸಂತೋಷದ ಸಮಾಚಾರವನ್ನ ನಾನು ನನ್ನ ಮಹಾನಿವಾಸದವರಿಗೆ ತಿಳಿಸಿ ಬರುತ್ತೇನೆ. ಇನ್ನು ವರ್ಣಿಸು ಮಂತ್ರ.
ಬೀದಿಗಳಲ್ಲಿ ಕೋಳಿರು ತೋರಣಗಳು ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇ ತಿಳಿಯದಲ್ಲ. ರಾಮಚಂದ್ರನ ಪಟ್ಟಾಭಿಷೇಕ, ಈ ರಾಮಚಂದ್ರನ ಪಟ್ಟಾಭಿಷೇಕ. ಯಾರೋ ಗಂಗೂರದವರು ಸಾರುತ್ತಾ ಹೋಗ್ತವನೆ ರಾಮಚಂದ್ರನ ಪಟ್ಟಾಭಿಷೇಕ ಅಂದರೆ ಬೆಳಿಗ್ಗೆಗೆ ಕಷ್ಟಬಹುದಲ್ವೋ? ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನ ಲೋಕಗಳನ್ನು ಸ್ಥಗಿತವಂತೆ ಆಸರೆ ಕೂಡದು. ರಾಮನಿಗೆ ಪಟ್ಟಾಭಿಷೇಕ ಎಂದು ಆಗಕೂಡದು. ಈಗೇನ್ ಮಾಡುವ? ಮರಳಿಗೆನು ಇದಕ್ಕೆ ನನ್ನ ಕೈಗಾದೇವಿಗೆ ಸಮಸ್ಯೆ ತಡಬೇಕು. ರಾಣಿಯ ಮಂದಿರಕ್ಕೆ ಈಗಲೇ ಕರೆಯಲು ಪಟ್ಟಾಭಿಷೇಕವಾಗಬೇಕು.